ಆಯ್ತಾ? ಶಾಕ್ ಆಗ್ಲಿ ಅಂತ ಹೇಳಿಲ್ಲ, ಇರೋದನ್ನೇ ಹೇಳ್ತಾ ಇದ್ದೀನಿ. ಆ ಸೀನಾನೇ ನನ್ನ ಹಿಂದೆ ನಾಯಿ ತರ ಅಲಿತಿದ್ದಾನೆ. ಅದು ಮಾಮೂಲಿ ನಾಯಿ ತರ ಅಲ್ಲ, ಬೀದಿ ನಾಯಿ ತರ ಅಲಿತಿದ್ದಾನೆ. ಏಯ್, ಮರ್ಯಾದೆಯಿಂದ ಮಾತಾಡು ಪಿಂಕಿ. ಏಯ್, ನಿಮ್ಗೇನ್ರ ಮರ್ಯಾದೆ ಕೊಟ್ಟು ಮಾತಾಡೋದು? ಆ ದರ್ದು ನನಗಿಲ್ಲ. ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ಮನೆ ಹೆಣ್ಣಿಂದ ಸೀನಂಗೆ ಯಾವ ತರ ಖುಷಿನೂ ಸಿಗ್ತಾ ಇಲ್ಲ. ಅದಕ್ಕೆ ಅವ್ನು ನನ್ನ ಹಿಂದೆ ಬಿದ್ದಿದ್ದಾನೆ. ಸೊ ತಪ್ಪು ನಂದಲ್ಲ, ನಿಮ್ಮನೆ ಹೆಣ್ಣಿಂದು. ಅಂದ್ರೆ ಆ ಮೂಟೆದು. ಏಯ್ ಸಾಕ್, ಸುಮ್ನಿರ್ರೆ. ಏನು ಆವಾಜ್ ಹಾಕ್ತಿದ್ದೀರಾ? ನಿಮ್ಮೊಬ್ರಿಗೆ ಆವಾಜ್ ಹಾಕಕ್ ಬರೋದು? ನಾನು ಸೀನನ್ ಜೊತೆನೆ ಸುತ್ತೀನಿ. ಈ ಸಲ ತಾಳಿ ಕಟ್ಸ್ಕೊಳಕ್ಕಾಗದೆ ಮದ್ವೆ ಕ್ಯಾನ್ಸಲ್ ಆಗಿರ್ಬೋದು, ಆದ್ರೆ ಒಂದಲ್ಲ ಒಂದಿನ ತಾಳಿ ಕಟ್ಟಿಸ್ಕೊಂತೀನಿ. ನಿಮ್ ತಂಗಿ ಸಂಸಾರನ ಹೊಡಿತೀನಿ, ನೋಡ್ತಾ ಇರಿ. ಹೇ, ನೀನು ತಾಕತ್ತಿರೋ ಹೆಣ್ಣೆ ಆಗಿದ್ರೆ ನಮ್ ರಶ್ಮಿ ಸಂಸಾರನ ಒಡ್ದ್ ನೋಡೆ. ಪ್ರತಿ ಸಲ ನೀನ್ ರಶ್ಮಿ ಸೀನನ್ ಮಧ್ಯೆ ಬಂದು ಅವನ ಜೊತೆ ಮದ್ವೆ ಆಗೋದಕ್ಕೆ ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ಯಾ ಅಲ್ವಾ? ಯಾವುದಕ್ಕೂ ಪ್ರಯೋಜನ ಆಗಿಲ್ಲ. ಇನ್ ಮುಂದೆನೂ ಪ್ರಯತ್ನ ಪಡು, ಪ್ರಯೋಜನ ಆಗಲ್ಲ. ನಿನ್ನ ಪ್ರಯತ್ನ ಎಲ್ಲ ತಿಪ್ಪೆಗೆ ಸೇರ್ಕೊಳ್ಳುತ್ತೆ. ಯಾಕೆ ಹೇಳು? ನೀನ್ ಪ್ರತಿ ಸಲ ಏನೇ ಮಾಡ್ಬೇಕು ಅಂತ ಅನ್ಕೊಂಡ್ರು ಅದ್ಯಾವುದು ಸಕ್ಸಸ್ ಆಗಿಲ್ಲ. ಇನ್ನು ಮುಂದೆನೂ ಸಕ್ಸಸ್ ಆಗಲ್ಲ. ನಾನು ನೋಡ್ತೀನಿ. ಆ ಸೀನ ನನ್ ಚಿಟ್ಕೆ ಹೊಡೆದ್ರೆ ಸಾಕು, ನಾಯಿ ತರ ಬಂದು ನನ್ ಕಾಲ್ ಹತ್ರ ಕೂತಿರ್ತಾನೆ. ಅವ್ನ್ ಕುತ್ತಿಗೆಗೆ ಒಂದ್ ನಾಯಿ ಬೆಲ್ಟ್ ಹಾಕ್ಸಿ ಊರೆಲ್ಲ ಸುತ್ತಿಸ್ತೀನಿ. ಅದನ್ನೆಲ್ಲ ನೀವ್ ನೋಡಿ ಉರ್ಕೊಳ್ಳಿ. ಆ ರಶ್ಮಿ ಏನಾದ್ರೂ ನೋಡ್ಬಿಟ್ರೆ ಹೊಟ್ಟೆ ಉರ್ಕೊಂಡು ಸತ್ತೇ ಹೋಗ್ತಾಳೇನೋ. ನಾನು ರಶ್ಮಿ ಬಗ್ಗೆ ಇನ್ನೊಂದು ಕೆಟ್ಟಾಗಿ ಮಾತಾಡಿದ್ರು ಇನ್ನು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಹುಷಾರ್. ನನ್ನ ಮಗಳ ಮೇಲೆ ಕೈ ಮಡಗುತ್ತೀಯಾ? ಯಾರ ಮೇಲೆ ಕೈ ಮಾಡ್ತಾ ಇದ್ಯಾ?